ಸೊ ಮಚಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಫಸ್ಟ್ ಟೈಮ್ ಕ್ಯಾಮ್ರಾ ತಗೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಎಲ್ಲ ಫೈಲ್ ಟ್ರಾನ್ಸ್ಫರ್ ಮಾಡಕ್ಕೆ ಹೋದರೆ ಇವಾಗೆಲ್ಲ ಅವ್ರು ಮಾತಾಡೋದು ರೆಕಾರ್ಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನಾನು ನಂಬಿದ್ದೀನಿ. ನೋಡೋಣ, ಇಲ್ಲಿ ಕಾಣಿಸ್ತಿರೋ ಈ ಮೌಂಟ್ ಗಾರ್ಡ್ನ ಹಿಂಗೆ ಇಕ್ಕೊಂಡ್ರೆ ಅಷ್ಟೇ. ನಾನು ನೋಡ್ತಾ ಇರೋದೆಲ್ಲ ನಿಮಗೂ ಕಾಣಿಸುತ್ತೆ. ತಿರುಗ್ಬೇಕಂದ್ರೆ ಹಿಂಗೆ ತಿರುಗಿದ್ರೆ ಆಯಿತು. ಸ್ವಲ್ಪ ಎತ್ತಿಕ್ಬೇಕು, ಅವೆಲ್ಲ ಮಾಡೋಣ ಆಮೇಲೆ. ಆದರೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಹೊಟ್ಟೆ ಇಷ್ಟಿತ್ತು, ಏನಾದ್ರು ತಿನ್ನೋಣ. ಇಲ್ಲೇ ರಾತ್ರಿ ಏನು ತಿಂದಿರಲಿಲ್ಲ. ಏನೈತೆ, ರಸ ಅದ, ಮೊಸರು ಸಾರು ಅದ, ಪೊಡ್ಬಕಾಯಿ ಸಾರು ಅದ, ದಪ್ಪಕ್ಕೇನ. ಆ್ಯಕ್ಚುಲಿ ದಪ್ಪಕ್ಕೇನ ಬಂದು ನಮ್ಮ ನಾಯಿಗಳಿಗೆ ಅಂತ ಮಾಡ್ತಾ ಇರೋದು. ಈ ಸೈಡಲ್ಲಿರೋದು ಸಣ್ಣಕ್ಕಿ ಇಲ್ಲದೆ ನನ್ನ ನಾಷ್ಟ ಎಲ್ಲ ಆಗದೆ ಪಾತ್ರೆ ಬೆಳ್ಕೊಳ್ಳೋಣ ಅಂದರೆ ಟೈಮು 8:30. ಇವಾಗ ಮಾಡಿದ್ರು ಟೈಮ್ ನನಗೆ ಮೊದಲೇ ಅಡ್ಜಸ್ಟ್ ಆಗಲ್ಲ. ಇನ್ನೊಂದು ಅಮ್ಮ ಹತ್ರ ಬಂದು ಇವೆಲ್ಲ ಹಿಂಗೆ ಇಟ್ಕೊಂಡಿರೋದಕ್ಕೆ ಅಮ್ಮ ಹತ್ರ ಬಂದು ಆಮೇಲೆ ಮತ್ತೆ ಉಗಿಸ್ಕೋಬೇಕು. ಓಕೆ, ಹಾಗೆ ಮೈಕ್ದು ಒಂದು ಪೀಸ್ ಬೇಕಾಗುತ್ತೆ. ಇದು ನನ್ನ ಫೋನ್ ಸಿ ಟೈಪ್ ಕನೆಕ್ಟ್ರು. ಸೊ ಇವಾಗ ಕಾಲೇಜಲ್ಲಿ ಟೈಮ್ ಅಡ್ಜಸ್ಟ್ ಆದರೆ ಅಲ್ಲೇ ವೀಡಿಯೋ ಎಡಿಟ್ ಮಾಡ್ಕೊಳಕ್ಕೆ ಆಗುತ್ತೆ ಇನ್ಸ್ಟಾಗ್ರಾಮ್ಗೆ. ಸೊ ಮಚಸ್, ಇಲ್ಲಿ ಕಾಣಿಸ್ತಿರೋ ಈ ಮೈಕ್ನ ಹಿಂಗೆ ಬಿಟ್ಟರೆ ಅಷ್ಟೇ ಅಂಟ್ಕೊಂಬಿಡುತ್ತೆ. ಮ್ಯಾಗ್ನೆಟ್ ಇರೋದಕ್ಕೆ ಹಂಗೆ ಅಂಟ್ಕೊಳುತ್ತೆ ಅಷ್ಟೇ. ಸೊ ಇದೆ ನಮ್ಮ ಶೂ ರ್ಯಾಕು. ಇಲ್ಲಿ ಮೇಲ್ಗಡೆ ಸಾಕ್ಸು. ಸ್ವಲ್ಪ ಸ್ಮೆಲ್ ಕಮ್ಮಿ ಹೊಡಿತೈತೆ, ಇದೇ ತಗೊಂಡು. ಮಗನ್ ಇಶ್ಯೂ ಪಳ ಹೊಳಿತಾಯಿದ್ರೆ ಸೂಪರಾಗಿರೋದು. ಇರಲಿ, ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಸೊ ಮಚಸ್, ಇದೇ ಗಾಡಿ, ಇದೇ ಹೆಲ್ಮೆಟ್ಟು. ಆದರೆ ತಲೆಗೆ ಹೆಲ್ಮೆಟ್ ಹಾಕೋಣಕ್ಕೆ ಮುಂಚೆ ಇದೊಂದು ಹಾಕೊಂತೀನಿ, ಮಫ್ಲರ್ ಏನು ಅಂತಾರೆ. ಸೊ ದಟ್ ಶೆಕೆಗೆ ಬರೋ ಪಿಂಪಲ್ ಗುಳ್ಳೆಗಳೆಲ್ಲ ಕಮ್ಮಿ ಆಗೋಗ್ಬಿಡುತ್ತೆ, ಬರೋಕ್ಕೆ ಹೋಗಲ್ಲ ಅಷ್ಟೆ. ಇನ್ನೊಂದು 15 ನಿಮಿಷ ಅದೇ ಹೋಗ್ಬೇಕು ಹೆಂಗಾದರೂ ಮಾಡಿ. ಎಲ್ಲಿಂದ ಹೋಗಿದ್ದು ನಾನು ಓವರ್ಟೇಕ್ ಮಾಡೋಣ ಅಂದರೆ ಟೈಮ್ ಬಿಟ್ಟು ಸಿಗಲ್ಲ. ಟೈಮ್ ಬೇರೆ ಹೋಗ್ತಾ ಆಯಿತು. ಇದು ನಮ್ಮ ಕಾಲೇಜ್ನ ಮೊದಲನೇ ಎಂಟ್ರೆನ್ಸ್. ಬರೀ ಗಾಡಿ ಇಲ್ಲಿರೋರು ನಡ್ಕೊಂಡು ಹೋಗ್ಬಿಡ್ತಾರೆ. ಗಾಡಿ ಇರೋರಿಗೆ ಮಾತ್ರ ಈ ಕಡೆ ಬಿಡಲ್ಲ. ಯಾಕಂದರೆ ಇನ್ನೊಂದು ಎಂಟ್ರೆನ್ಸ್ ಇದೆ. ಆ ಎಂಟ್ರೆನ್ಸು ಇದೆ ಮಗನ ಈ ಕಡೆ. ID ಕಾರ್ಡ್ ಹಾಕಿ ಬಿಡಲ್ಲ, ಅದಕ್ಕೆ ಕ್ಯಾಪಲ್ಲಿ ID ಕಾರ್ಡ್ ಹಾಕೊಂಡು ಬಂದ್ಬಿಟ್ಟೆ. ಹಂಗೈತೆ ನೋಡು, ಮೊದಲು ಇದೊಂದೇ ಇದ್ದಿದ್ದು. ಇವಾಗ ಆ ಕಡೆ ಸ್ಟ್ರೈಟಾಗಿ ಹೋಗ್ತಾರಲ್ಲ, ನಮಗೆ ಅಲ್ಲೇ ಕಳಿಸ್ತಾರೆ ಅನ್ಸುತ್ತೆ. ಈ ಕಡೆ ಎಲ್ಲ ಗಾಡಿಗಳು ಫುಲ್ಲ ಆಗ. ಇದು ಬಂದು ಅಡ್ಮಿನ್ ಬ್ಲಾಕ್ ಅಂತ ಇತ್ತು ಇದಕ್ಕೆ. ಇವಾಗ ನಾವು ಹೋಗ್ತಾ ಇರೋದು ಹ್ಯುಮ್ಯಾನಿಟೀಸ್ ಬ್ಲಾಕ್ ಅಂತ. ಇದೆಲ್ಲ ಬಿಲ್ಡಿಂಗ್ ಪಕ್ಕ ಬಿಲ್ಡಿಂಗ್ ಇರ್ತಾವ್ರೆ, ಪರವಾಗಿಲ್ಲ. ಹೆಂಗೈತೆ ನೋಡಿ, ಸುರಂಗ ಥರ ಇದೆ. ಅಣ್ಣ ಇಲ್ಲಾಕ್ಲಾ ಇದರ ಡಾಲು ಆಯ್ತು ಇಷ್ಟೇ. ಇವಾಗ ಕ್ಲಾಸ್ಗೆ ಹೋಗ್ಬೇಕು. ಟೈಮ್ ನೋಡಿದ್ರೆ 9:10. ಆ ಗ್ರೌಂಡಲ್ಲಿ ಯಾರೂ ಇಲ್ಲ. ಸೊ ರೀಸೆಂಟಾಗಿ ಅಸೆಂಬ್ಲಿಗಳು ಮಾಡ್ತಾರೆ. ಯಾರು ಇದ್ದಿರೋ ಕಂಟೆಲ್ಲ ಕ್ಲಾಸ್ ಮಾಡೋದು. ಕಾಲೇಜಲ್ಲಿ ರೆಕಾರ್ಡ್ ಮಾಡೋಕ್ಕೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಇದ್ಯಾವಾಗಿಂದ ಎಲ್ಲ ಹಾಕಾಗೈತೆ ಈಗ. ಸೊ ಕಾಲೇಜಲ್ಲಿ ರೆಕಾರ್ಡ್ ಮಾಡೋಕ್ಕೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಯಾವ ಕ್ರೌಡ್ ಜಾಸ್ತಿ ಆಗುತ್ತೋ ಆ ಯೋಚನೆ ಮಾಡ್ತೀನಿ ಅಂತ ಹೇಳೋರು. ಸೊ ಸಬ್ಸ್ಕ್ರೈಬ್ ಮಾಡಿ ನೋಡ್ಸೋಣ. ಸೊ ಮಚಸ್, ಫಸ್ಟು 3 ಕ್ಲಾಸ್ ಮುಗೀತು. ಇವಾಗ ಟೈಮ್ ನೋಡಿದ್ರೆ 12:10 ಆಗ್ತೈತೆ. 11:50ಗೆಲ್ಲ ಲಂಚಿಗೆ ಬಿಡ್ತಾರೆ. ಇವತ್ತೇನು ಸ್ಪೆಷಲ್ ಆಗಿ ಕಾರುಗಳೆಲ್ಲ ಬಂದವೆ ಕಾಲೇಜ್ ಮುಂದೆ. ಕಾರು ಎರಡು BMW ಕಾರು, ಯಾವುದೋ ಮಿನಿ ವ್ಯಾನ್. ಇನ್ಸ್ಟಾಗ್ರಾಮ್ ಫಾಲೋ ರೆಕಾರ್ಡ್ ಮಾಡ್ತಾರೆ. ಪ್ಲೀಸ್ ಮಾಡಿ, ನನ್ನಿಂದ ಮಾಡಬೇಡಿ, ಗಾಡಿ ಮಾಡ್ಕೊಂಡು. ಸೊ ಮಚಸ್, ಮಾತಾಡಿದಾಗ ವಿಷಯ ಗೊತ್ತಾಯಿತು. ಆಸ್ಟ್ರೇಲಿಯಾದಿಂದ ಯಾವುದೋ ಹೆಡ್ಡು ಈ ಕಡೆ ಕಾಲೇಜ್ಗೆ ಫಂಡ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ಮಗನ ನೋಡಬೇಕು. ಈ ಟೊಯಾಟೋದು ಇಂಪೋರ್ಟೆಡ್ ಗಾಡಿ ಇದು. ಯಾವ್ದಿದು? ಹಿಯಾನ್ಸಿ. ಈ ಗಾಡಿಗೆ ಹಿಂಗೆ ಎಳ್ದ್ಬಿಟ್ಟು ಹಿಂಗೆ ಬಿಟ್ಟರೆ ಸಾಕು, ಆಟೋಮೆಟಿಕ್ ಓಪನ್ ಆಗುತ್ತೆ. ಸೀಟ್ಸ್ ನೋಡಬೇಕು. 1 2 3 4 5 6 7 8 9 ಸೀಟ್ ಇದೆ. ಮಸಾಜ್ ಏನು ಇದು? ಮಸಾಜ್ ಸೀಟ್ ಅಂತೆ.
ಮತ್ತು ಡೋರು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಜಸ್ಟ್ ಒಂದು ಟ್ಯಾಪಲ್ಲಿ ವರ್ಕ್ ಆಗಿಬಿಡುತ್ತೆ ಅಷ್ಟೇ. ಎಂತೆಂಥವ್ರು ಬರ್ತಾರಪ್ಪ ನಮ್ಮ ಕಾಲೇಜ್ಗೆ. ರೂಫ್ ಟಾಪ್ ಇಲ್ಲ ಟಿ ವಿನ ಇದು ಅದು ಬರೀ ಇದು ಪನಾರಮಿಕ್ಸ್ ಅಂತ ಇರ್ತಾರೆ. ಓಹ್ ಓಕೆ. ಆಹಾ ಡಬಲ್ ಲೇಯರ್ ಏನು ಬುಲೆಟ್ ಪ್ರೂಫ್ ಹೆಂಗೆ? ಬುಲೆಟ್ ಫುಲ್ಲಿ ಬುಲೆಟ್ ಪ್ರೂಫ್. ಓಹೋ ರೆಫ್ರಿಜಿರೇಟರ್. ಹಬ್ಬ ಮನೇನೇ ಐತಿಲ್ಲಿ. ಬೇಬಿ ಸೀಟ್ಸ್. ಬೇಬಿ ಸೀಟ್ಸು 2 ಬೇಬಿ ಸೀಟ್ಸು, ಟೋಟಲ್ ಆಗಿ 9 ದೊಡ್ಡ ಸೀಟ್ಸು, 2 ಬೇಬಿ ಸೀಟ್ಸು, ಟಿ ವಿ, ರೂಫ್ ಟಾಪು, ಫ್ರಿಜ್ಜು, ಪ್ಲೇಯರ್ಸು, ಡಬಲ್ ಅದು ಗ್ಲಾಸ್ ಅಲ್ವಾ, ಡಬಲ್ ಬುಲೆಟ್ ಎಲ್ಲ ಬುಲೆಟ್ ಪ್ರೂಫೇ. ಬೇರೆ ತೋರಿಸ್ಬೇಕಂತ ಸೀಟ್ಸ್ ಎಲ್ಲ ರೆಕ್ಲೈನರ್ ಸೀಟ್ಸು, ಆಬ್ವಿಯಸ್ಲಿ ರಾಯಲ್ ಅಂದರೆ ಇದ್ದೇ ಇರ್ತದೆ. ವುಡ್ ನೋಡ್ಬೇಕು, ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಎಲಿಮೆಂಟ್ಸು. ನಮಗೂ ಟೈಮ್ ಬರ್ತದೆ. ಇದೆಲ್ಲ ಸೊ ಡಿಕುಲರ್ ಆಗಿ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್. ನೋಡಿ ಅದು ಲೈಟಿಂಗ್ಸ್ಗಳು ನೋಡಿ ಅಲ್ಲಿ ಹೆಂಗೆ ಕಾಣಿಸುತ್ತೆ. ಹಾಂ, ಇವಾಗೆಲ್ಲ ಬೆಳಕಿರೋದಕ್ಕೆ ಅಷ್ಟು ಕಾಣಿಸಲ್ಲ, ಕತ್ಲಾದ್ರೆ ಹೆವಿ ಕಾಣಿಸುತ್ತೆ. ಅದೇ ಎಲ್ಲ ಕುಳಿತಾ ಇರುತ್ತಲ್ಲ. ಇದು ಲೈವ್ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಬೋದು ಇದರಲ್ಲಿ. ಇದ್ರಲ್ಲ ಓ ಕ್ಯಾಮ್ರಾ ಐತಲ್ಲ ಇಲ್ಲಿ. ಹೌದು, ಲೈವ್ ವಿಡಿಯೋ ಕಾನ್ಫರೆನ್ಸಿಂಗ್ ಕೂಡ ಮಾಡ್ಬೋದು. ಇಷ್ಟು ದೊಡ್ಡ ಟಿವಿ ಇಟ್ಕೊಂಡು. ಕಾಸ್ಟ್ಲಿ ಎಷ್ಟಾಗುತ್ತೆ ಇದಕ್ಕೆ? ದಿನದ ಲೆಕ್ಕನ ಹಿಂಗೆ? ದಿನದ ಲೆಕ್ಕ 8 hours 80 ಸಿಗ್ತಾ ಇರುತ್ತೆ. 8,000 8 hours 80 ಕಿಲೋಮೀಟರ್ಗೆ ಸಿಗುತ್ತೆ. ಓಹೋ, ಹೆಂಗೆ ಬ್ರೋ ಇವಾಗ? ಸೊ ಕಾರ್ಪೆಟ್ಸಿಗೆ ಬೇರೆ ಇರುತ್ತೆ, ರೆಗ್ಯುಲರ್ ಫಿಲ್ಮ್ಸ್ಗಳಿಗೆ ಬೇರೆ ಇರುತ್ತೆ. ಸೊ ಡಿಪೆಂಡ್ಸ್. ಥ್ಯಾಂಕ್ ಯು ಬ್ರಾ. ಸೊ ಮಚಾಸ್ ಇಲ್ಲಿ ಕಾಣಿಸ್ತಾ ಇರೋ ಕಾರು, ಈ ದೊಡ್ಡ ವ್ಯಾನು, ಇವೆಲ್ಲ ಇಂಪೋರ್ಟೆಡ್ ಗಾಡಿಗಳೇ. ಇದು ಇಂಪೋರ್ಟೆಡ್ ಇಲ್ಲ ಗೊತ್ತಿಲ್ಲ, ಆದರೆ ಇದು ಇಂಪೋರ್ಟೆಡ್. ಇಲ್ಲಿ ಮಾತ್ರ ರಿಜಿಸ್ಟರ್ ಆಗಿರೋದು. ಈ ಗಾಡಿಗಳೆಲ್ಲ ನೀವು ಕೂಡ ತಗೋಬೋದು, ರೆಂಟಿಗೆ ಕೊಡ್ತಾರೆ. ಇಲ್ಲಿ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ವಿವರಿಸ್ತಾರೆ. ಹೆವಿ ಪ್ರೀಮಿಯಂ ಕ್ವಾಲಿಟಿ ಗಾಡಿಗಳು ಇವೆಲ್ಲ. ಇಂಡಿಯಾದಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಪಾಪ ಇವನಾರೇ ಹುಡುಕ್ತಾ ಇರಂತೆ ಇನ್ನೂ ಗಾಡಿಗಳಿಗೆ ಈ ಥರದ್ದು. ಟೊಯೋಟಾ ಕಮ್ಯೂಟ್ರು ಪಾ. ಸರಿ, ನಿಮಗೂ ಏನಾದರೂ ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ. ಸೊ 11:50ಕ್ಕೆ ಲಂಚಿಗೆ ಬಿಟ್ಟಿದ್ರು. ಇವಾಗ ನಾನು ಕೇಳೋದು ಸ್ವಲ್ಪ 12:10 ಆಗಿತ್ತು. ಈ ಕಾರೆಲ್ಲ ನೋಡಿದ್ಮೇಲೆ ಮಗನ ಟೈಮ್ ಇವಾಗ 12:25 ಆಗೈತೆ. ಹಾಂ, ಊಟಕ್ಕೆ ಎಲ್ಲೋಗೋದು ಇವಾಗ. ಊಟ ಹೋಗೋದ್ರೆ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಅಟೆಂಡೆನ್ಸ್ ಬೇರೆ ಕಮ್ಮಿ ಇದೆ. ಕ್ಲಾಸ್ಗೆ ಹೋಗ್ಬೇಕು ಬಾ. ಲಂಚ್ಗೆ ಈಚೆ ಹೋಗಿ ಒಂದು 1/4 ಗಂಟೆಲಿ ಬಿರಿಯಾನಿ ತರೋಣ ಅಂತ ಅಂದ್ಕೊಂಡಿದ್ದೆ. ಟೈಮ್ ಇರೋದೇ ಇವಾಗ 5 ನಿಮಿಷ. ಕ್ಲಾಸ್ಗೆ ಹೋಗ್ಬೇಕಪ್ಪ, ಅಟೆಂಡೆನ್ಸ್ ಬೇಕು ನನಗೆ, ಅಟೆಂಡೆನ್ಸ್ ಬೇಕು. ಸೊ ಮಚಾಸ್ ಕ್ಲಾಸ್ ಸ್ಟಾರ್ಟ್ ಆಗೋಕೆ ಇನ್ನೊಂದು 2 ನಿಮಿಷ ಇದೆ. ಇಲ್ಲಿ ನೋಡಿದ್ರೆ ಸೀನಿಯರು ಕ್ಲಾಸ್ ಇದೆಯಾ? ಕ್ಲಾಸ್ ಇದೆ ನಮಗೆ. ಇಲ್ವಾ ಕ್ಲಾಸ್ ಇಲ್ವಾ? ಕ್ಯಾನ್ಸಲ್ ಆಯ್ತಾ? ಕ್ಲಾಸ್ ಇಲ್ಲ ಮಾವಿಗೆ ತಗೊಬ್ರಿ ಸೀನಿಯರ್ನ. ಏನೋ ಸೊ ಬಂದ್ಬಿಟ್ಟು ಯಾವುದೋ ಆಸ್ಟ್ರೇಲಿಯಾ ಕಂಟ್ರಿಯಿಂದ ಒಂದು 10 ಜನ ಡೆಲಿಗೇಟ್ಸು ಫಂಡಿಂಗ್ ಮಾಡೋಕ್ಕೆ ಅಂತ ಬಂದವರು. 10 ಜನದಲ್ಲಿ 4 ಜನ ಮಿಕ್ಕವ್ರೆ ಇವಾಗ ಹೋಗ್ತಾರೆ. ಅಂದರೆ ಲಿಫ್ಟ್ ಪಾಪ ತುಂಬ ತುಂಬ್ಕೊಂಬಿಟ್ಟಿರೋ ಜನ. ಅದಕ್ಕೋಸ್ಕರ ಯಾವುದೋ ಪ್ರೀಮಿಯಂ ಗಾಡಿಗಳೆಲ್ಲ ಬಂದವೆ. 2 BMW ಮತ್ತು ಇನ್ನೊಂದು ಟಾಟಾ ಯಾವುದೋ ಇಂಪೋರ್ಟೆಡ್ ಗಾಡಿ ಐತೆ. ನೀನು ಯಾಕೆ ಇನ್ನೇ ನಿಲ್ಸಿರೋ ಗಾಡಿ ಆಸ್ಟ್ರೇಲಿಯಾದು ಅಂತ ಅನ್ಕೊಂಡಿದ್ದೆ. ಅಲ್ಲಿ ಮೇಲೆ ಹೋಗಿ ಅವ್ರನ್ನ ನೋಡಿದ್ಮೇಲೆ ಗೊತ್ತಾಯಿತು ಅವರು ಆಸ್ಟ್ರಿಯಾ ಅಲ್ಲಿದ್ದ ಪ್ರೆಸಿಡೆಂಟ್ ಅವ್ರು ಬಂದಿದ್ದಾರಂತೆ. ಏನೋ ವ್ಯವಹಾರ ಇರ್ತದೆ. ಇದ್ರ ಬಗ್ಗೆ ಜಾಸ್ತಿ ಹೇಳಿದ್ರೆ ಈ ವಿಡಿಯೋನ ಡಿಲೇಟ್ ಮಾಡಬೇಕಾಗುತ್ತೆ. ಸೊ ಅಷ್ಟೇ ವಿಷಯ. ಇವಾಗ ಇದು ಮಾರಿಯಾ ಮೇಕಿಂಗ್ ಲಾಸ್ಟ್ನ. Hello. Hi, how are you? ಯು ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ಸಂಥಿಂಗ್ ಮಮ್ಮ ನಾವು? Yes. ವಾಟ್ ಈಸ್ ಸೋಲೋ ಸಾಂಗ್? ಓಕೆ, ಸೋಲೋ ಸಾಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಇವಾಗ ಮಾರಿಯಾ ಜೊತೆ ಹೊಟ್ಟಿದ್ದೀನಿ. ನಾನು ಸ್ವಲ್ಪ ರಿಹರ್ಸಲ್ ಹಿಂಗೆ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ರಿಹರ್ಸಲ್ ಆಗಿದೆ. Final practice. ಹಾಂ, ಫೈನಲ್ ಪ್ರಾಕ್ಟೀಸ್. The second stanza, like in between a stanza, the Sagamapa, like that I sang, no? On that part, then I free ragas of functions. So it's like a little difficult. Really difficult. Yeah. It took 1 month.
was really long. I decided the song 2 months before, but that is practicing. Every day I listen to songs. Never. Thank God, at least I got back voice with that. Kalyani, Panduvarali, and Mohanam. Okay. These 3 ragas are included in the song. This song. Devangananga. It's this is in the movie Nyan Gandharva. Yan Gandharva. Gandharva. Yeah. And this song is sung by Yeshudas. Like, ಹಾಗೆ ಆಮೇಲೆ ಅಂತಿದ್ದೀನಿ ಬೈ ತಿನ್ನಕಣ. ಸೊ ಇವಾಗ ಹೊಟ್ಟೆ ಬೇರೆ ಹಸಿತಾ ಇತ್ತು. ಹೌದು, ಈ ಕಡೆ ಏನು ಇವಾಗೇನು ಅನಿಸ್ತಿದ್ದೀನಿ ಅಂದರೆ ಕ್ಲಾಸು ಪಾಪ ಟೀಚರ್ಗೆ ಯಾವುದೋ ಇಂಜುರಿ ಆಗಿಬಿಟ್ಟು ಕ್ಲಾಸ್ ಕ್ಯಾನ್ಸಲ್ ಆಗಿದೆ. ಅದ್ರ ಬದಲು ಅಸೈನ್ಮೆಂಟ್ ಹೇಳೋರೆ. ಇದು ನಮ್ಮ ಫ್ರೆಂಡ್ಸ್ ಅಸೈನ್ಮೆಂಟು. ನಾನು ಈಸ್ಕಡೆ ನಾನು ಕೊಡ್ತೀನಿ ಅಂದ್ಬಿಟ್ಟು ನನಗೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಹೆಂಗೆ ಬರೆಯೋದು ಅಂತ. ಸೊ ಇದನ್ನ ಸ್ವಲ್ಪ ಕಾಪಿರೈಟ್ ಮಾಡಿ ಆಲ್ಟ್ರೇಟ್ ಮಾಡಿ ಕೊಡಬೇಕು. ಸೊ ಇವಾಗ ಊಟಕ್ಕೆ ನಮ್ಮ ಕಾಲೇಜ್ ಮುಂದ್ಗಡೆ ಇರೋ ಪಕ್ಕದಲ್ಲಿ ಇರೋ ಡ್ರ್ಯಾಗನ್ ಮ್ಯೂಟ್ ಕೆಫೆಗೆ ಹೊರ್ತೀನಿ. ಇಲ್ಲಿ ನಮ್ಮದು ಅವ್ರದ್ದು ಹಳೆ ಸಂಬಂಧ ಇದೆ. ಸ್ಟಾರ್ಟ್ ಆಗದೆ ಎಂಡಲ್ ಹಾಕಿ ಸರಿ ಪೀಸ್ ಬೈ. ವಿಡಿಯೋ ಮಾಡ್ತೀನಿ, ಶೇಕ್ ಹ್ಯಾಂಡ್ ಕೊಡಲ್ಲ. ಐಡಿ ಕಾರ್ಡ್ ಯಾವಾಗ ಹೊಡೆದಾಗಿರೋ ಪ್ಯಾಂಟ್ ಹಾಕೊಂಡೋದ್ರೆ ಈಗ ನಾಳೆ ಹಾಕೋದ ಬೇಡ ಅಂತಾರೆ ಅಷ್ಟೇ. ಇನ್ನೇನು ಮಾಡಕ್ಕೆ ಹೋಗಲ್ಲ ಅವರು. ಕಟಿಂಗ್ ಇಲ್ಲ, ನಮ್ಮ ಚಪ್ಪಲಿ ಒಂದು ಅಲೋ ಇಲ್ಲ ಅಷ್ಟೇ. ಇವಾಗೆಲ್ಲ ಸ್ಟಿಕ್ಸ್ ಅದು ಕಮ್ಮಿ ಆಗುತ್ತೆ ಕಂಪೇರ್ ಮಾಡಿದ್ರೆ. ಅದಕ್ಕೆಲ್ಲ ಹುಡುಗಿರ ನನಗೊಂದು ಚಿಕನ್ ಬರ್ಗರು ಫಲೂದ ಇದೆಯಾ? ಫಲೂದ ಹಾಂ, ಗಡ್ಬಡ್ ಮೇಲ್ಗಡೆ ಕೊಡೋಣ ಅಂದ್ಕೊಂಡೆ, ಆದರೆ ಜನ ತುಂಬವ್ರೆ. ಈ ಕೇಳ ಸ್ವಲ್ಪ ಖಾಲಿ ಐತೆ ಅಂತ ಇಲ್ಲೇ ಕುತ್ಕೊಂತೀನಿ. ನೋಡಿದ್ರೆ ಈ ಕಡೆಯಿಂದ ರೋಡಿಂದ ಕಾಲೇಜಿಗೆ ಹೋಗೋರು, ಕಾಲೇಜಿಂದ ಹೋಗೋರು ಎಲ್ಲರೂ ಕಾಣಿಸ್ತಾರೆ. ಕಾಲೇಜ್ ರೋಡಲ್ಲಿ ಹೋಗೋರು ಕಾಣಿಸ್ತಾರೆ. ಒಳ್ಳೆ ವ್ಯೂ. ಸೊ ಮಚಾಸ್, ಈ ಕ್ಯಾಮ್ರಲ್ಲಿ ನನ್ನ ಮುಖಕ್ಕೆ ಯಾವಾಗ ಲೈಟ್ ಹೊಡಿಯುತ್ತೋ, ನ್ಯಾಚುರಲ್ ಲೈಟು ಹಿಂಗಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಬಿದ್ದರೆ ನನ್ನ ಮುಖ, ವಾತಾವರಣ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಮುಖ ಕೆಂಪಗೆ ಹೋಗೋದು, ವಾತಾವರಣ ಕೆಂಪಗೆ ಹೋಗೋದು ಎಲ್ಲ ಆಗೋಗುತ್ತೆ. ಇದಕ್ಕೆ 58,000 ಕೊಟ್ಟೆ ಕ್ಯಾಮ್ರಾಗೆ. ಖಾಲಿ ಆಗೋಯ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಇನ್ನೊಂದಿಬ್ರು ಹೋದ್ರಪ್ಪ. ಯಾವಾಗ ಹೋಗೋದು ನಾನು ಮೇಲ್ಗಡೆಗೆ? ಎಲ್ಲ ಬರೋರೆಲ್ಲ ಮೇಲ್ಗಡೆಗೆ ಫೋಕಸ್ ಮಾಡ್ತಾರೆ, ಅಲ್ಲೇ ಒಳ್ಳೆ ವ್ಯೂ ಸಿಗುತ್ತೆ ಅಂತ. ಆಯ್ ಮಚ್ಚ, ಏನೋ ಹೆಂಗೆ ಕರ್ಕೊಂಡ್ಬಿಟ್ಟಿದ್ಯಾ? ಕ್ಯಾಮ್ರಾ ಹೊಸದು. ಹಾಂ, ಕಾಣಿಸ್ತೀನಿ ಮಚ್ಚ. ಹಾಂ, ಎಷ್ಟು ಹೇಳಿ ಬರ್ಗರ್ ಇದು? 79 59 59. ಇದು ಚೆನ್ನಾಗಿದೆ ಕಣ. ಹಾಂ, ಐಫೋನಾ? 4K ಕಾಣಿದೆಯಲ್ಲ? 2017 ಮಾಡಲಿ. ಎಷ್ಟು ಮಾಡಲಿ? ಯಾವ್ದು ಮಚ್ಚ ಅದು? 2017 ಮಾಡಲಿ. ಇದು ಕೂಡನಾ? ಐಫೋನ್ಗೆ ಒಂದು ವ್ಯಾಲ್ಯೂ ಬಿಡೋಣ. ಚೆನ್ನಾಗಿದೆ ಬಿಡು ಮಚ್ಚ ಐಫೋನ್. ನೋಡಿ ಮಚ್ಚ, ಒಬ್ರು ಇಲ್ದಂಗೆಲ್ಲ ಇನ್ನೊಬ್ರು ಹೋಗ್ತಾ ಇರ್ತಾರೆ. ಅದಕ್ಕೆ ನಾನು ಇಲ್ಲಕ್ಕಾಗಿಲ್ಲ. ಕಾಸು ಬರಬೇಕಾದ್ರೆ ಒಂದು ಶಾರ್ಟ್ ಪೇಮೆಂಟ್ ಮಾಡೋಣ ಅಂತ ಪೇ ಮಾಡಿದೆ, ಬರ್ತಾ ಇರಲಿಲ್ಲ. ಸರಿ, ಚಿಕ್ಕದಾಗಿ ಮಾಡೋಣ ಅಂತ ಫಸ್ಟ್ 5,000 ಆಗಿದೆ. ಅಷ್ಟೇ ಸ್ಟಾಪ್ ಆಗೋಯ್ತು. ಮ್ಯಾಕ್ಸಿಮಮ್ ಡೈಲಿ ಲಿಮಿಟ್ ರೀಚ್ ಆಗೋಗಿತ್ತು. ಅವಾಗ ಯಾವ್ದಾರು ಕಾಲ್ ಮಾಡ್ಬಿಟ್ಟು ಮಚಾ ಕೊಡು ರೀಚ್ ಹಾಕ್ಕೊಳ್ಳಿ. ಅವ್ರ ಮುಂದೆ ಒಂದು ಶಾರ್ಟ್ ಕಳ್ಸೋಣ ಅಂದರೆ 10 ಶಾರ್ಟ್ ಕಳಿಸ್ಬೇಕು. ಇದೇನಿದು ನಿತಿನ್ ಯಾವ ಬಿಕಾಮ್ ಅಂತ ಬರ್ತಾ ಇದ್ದೆ? ದಿಸ್ ಇಸ್ ಗಡ್ಬಡ್. ನಾವು ಮಾಡಬೇಕು 1700 ರೂಪೀಸ್ ಯಾವುದು ಬಿದ್ದಿರಲ್ಲ, ಇದು ಬಂದು ಬಿದ್ದೈತೆ. ಪ್ರಾಬ್ಲಮ್ ಗೊತ್ತಾಗುತ್ತೆ. ಸೊ ಯಾವುದೋ ಸಿಂಗಲ್ ಲೇಯರ್ ಅನ್ಕೊಂಡಿದ್ದೆ, 3 ಲೇಯರ್ ಐಸ್ ಕ್ರೀಮ್ ಇದ್ದಿದ್ರಲ್ಲಿ. ಸೆಂಟ್ರಲ್ ಯಾವುದೋ ಗೊತ್ತಾಗ್ತಾ ಇಲ್ಲ ನನಗೆ. ಮಚ್ಚ ಸೆಂಟ್ರಲ್ ಆರೆಂಜ್ ಕಲರ್ ಐತೆ ಮಚ್ಚ. ಸೊ ಐಸ್ ಥರ ಸ್ಟಾರ್ಟ್ ಆಗಿದ್ದು ಶೇಕ್ ಆಗೈತೆ ಕೊನೆಗೆ. ಹಾಂ, ಈ ಕ್ಯಾಮ್ರಾಗ ಸೈಡಲ್ಲಿ 2 ಬಟನ್ ಇದೆ. ಒಂದು ಪವರ್, ಇನ್ನೊಂದು ಕ್ಯೂ ಅಂತ ಇದೆ. ಕ್ಯೂ ಏನು ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ 2 ಬಟನಲ್ಲಿ ಒಂದು ರೆಕಾರ್ಡಿಂಗು, ಇನ್ನೊಂದು ರೆಕಾರ್ಡಿಂಗ್ ಕ್ಲಿಪ್ಸ್ ತೋರಿಸುತ್ತೆ. ಅದೇ ಬಿಟ್ಟರೆ ಇನ್ಯಾವ ಆಪ್ಷನ್ನು ಇಲ್ಲ. ಈ ಕಡೆ ಒಂದು ಚಾರ್ಜಿಂಗ್ ಕನೆಕ್ಷನ್ ಮಾಡೋದು, ಇದು ಬ್ಯಾಟ್ರಿ. ಈ ಬ್ಯಾಟ್ರಿ ತೆಗೆದ್ರೆ ಅಲ್ಲಿ SD ಕಾರ್ಡ್ ಇರುತ್ತೆ. ಈ ಕ್ಯಾಮ್ರಲ್ಲಿ 360 ಡಿಗ್ರಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಒಂದ್ಸತಿ ವಿಡಿಯೋ ತೋರಿಸಿ. ಹಾಂ, 2 ನಿಮಿಷ ತೋರಿಸ್ತೀನಿ. ಈ ವಿಡಿಯೋ ತೋರಿಸ್ತೀನಿ. ಓಕೆ, ಏನಂದರೆ 2 ಲೆನ್ಸ್, 2 ಕ್ಯಾಮ್ರಾ ಇದಿದೆ. ಫುಲ್ಲು 4K ರೆಕಾರ್ಡ್, ಒಳ್ಳೆ ಕ್ವಾಲಿಟಿ ರೆಕಾರ್ಡ್ ಆಗುತ್ತೆ. ಹಾಗೆ 360 ಡಿಗ್ರಿ ಆನ್ ಮಾಡಿದ್ರೆ
ಇಲ್ಲಿಂದ ಈ ಕಡೆ ಇಲ್ಲಿರೋ ಈ ಕ್ಯಾಪೆ ಹೊರಟೋಗ್ಬಿಡುತ್ತೆ, ಇನ್ವಿಸಿಬಲ್ ಆಗ್ಬಿಡುತ್ತೆ. ಹೌದಾ? ತಿರುಗಿಸಿದ್ರೆ ಇಲ್ಲಿ ಸ್ಕಿಪ್ ಆದರೆ ಆ ಕಡೆಯಿಂದ ಹಂಗೆ ಕಂಟಿನ್ಯೂ ಆಗುತ್ತೆ. ಇದು ಹೆಂಗೆ ಕಾಣಿಸ್ತದೆ ನಮ್ಮ 360 ನಂಗೆ ಕಾಣಿಸುತ್ತೆ. ಸೊ ಇಟ್ಸ್ ವ್ಯಾಲ್ಯೂ ಫಾರ್ ಮನಿ. ಮಗದ ಮಸ್ತಿ ಕ್ವಾಲಿಟಿನ ಕಮ್ಮಿ ಆಗ್ಬಿಡುತ್ತೆ. ನೋಡಿ ಈ ಲೈಟಿಂಗಲ್ಲಿ ಹೆಂಗೆ ಕಾಣಿಸ್ತಾ ಇದೆ, ಈ ಲೈಟಿಂಗಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಮಸ್ತಾಗಿದೆ. ಹಾಂ, ಲೈಟ್ ಇದ್ರೆ ಓಡೋದಿದ್ದು. ಲೈಟ್ ಇಲ್ಲ ಅಂದ್ರೆ ಓಡಲ್ಲ. ಲೈಟ್ ಇಲ್ಲ ಅಂದರೆ ಅಷ್ಟರಲ್ಲೇ ಇರ್ತದೆ. ಇರೋದು ಅರ್ಧ ಈ ಕಡೆ ಇದ್ರೆ ಇನ್ನರ್ಧ ಈ ಕಡೆ ಇರುತ್ತೆ. ಹೌದಾ? ನೋಡೋಣ. ಏನು ಮಾಡ್ತಾ ಇದ್ವಿ? 30 FPS ತಗೊಂಡ ಹೆಂಗೆ ಹ್ಯಾಪೀಸ್. ನನ್ನ ಮುಖ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಗೊತ್ತಾ? ಅದಕ್ಕೂ ಒಂದು ಸೊ ಇವಾಗ ಇಲ್ಲಿ ಯಾವುದೋ ಕಾಂಪಿಟೇಷನ್ ನಡೀತಿದೆ. ಈ ಕಡೆ ಇಲ್ಲಿ ಕಾಣಿಸ್ತಿರೋ ಈ ಜೂನಿಯರ್ ಈ ಪೇಪರ್ ಕೊಟ್ರಪ್ಪ ನನಗೆ ಪೀಸ್ ಬಾಯ್ ಮಚ್ಚ. ಓಕೆ, ಇವಾಗ ಆಗಲಿ ಟೀಚರ್ ಕೊಡೋಕೆ ಹೋಗ್ತಾ ಇದ್ದವಪ್ಪ, ಅವನಾದ್ರೆ ಕಿತ್ಕೊಂಡು ಅದನ್ನೇ ಕಾಪಿ ಹೊಡೆದು ಇವಾಗ ಟೀಚರ್ ಕೊಡೋಕೆ ಹೋಗ್ತಾ ಇದ್ದೀನಿ. ನೋಡಿದ್ರೆ ಅವರು 4 o'clock ಮುಂಚೆ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ರು. 4 o'clock ಮುಂಚೆನೇ ಬಂದು ಲಾಕ್ ಹಾಕ್ಬಿಟ್ಟಾರೆ. ಅದಕ್ಕೆ ಕಡೆ ಇರ್ತಾರೆ, ಹೋಗಿದ ತಕ್ಷಣ ಕಾಲಿಗೆ ಸಿಗಬೇಕು. ನೋಡಾಗ ನಾವು ಅಂತ ಗೊತ್ತಾಗಬೇಕು. ನೋಡ ಎಲ್ಲ ಕರ್ಕರಾಗೈತೆ ಮುಖ, ಹಿಂಗೆ ತಿರ್ಗಿಸಿದ್ರು ಸಾಕು ಕವರ್ ಆಗ್ಬಿಡುತ್ತೆ ಫೇಸು. ಸೊ ವಿಷಯ ಬಂದ್ಬಿಟ್ಟು ಬಿರಿಯಾನಿ ತಗೊಂಡಿದ್ದೆ. ಸ್ವಲ್ಪ ಪೆಪ್ಪರ್ ಹಾಕ್ಬಿಡಿ, ಹೊರಬಡಿ ಬಿಡಿ. ಸೊ ಬಿರಿಯಾನಿ ತಗೊಂಡಾಗ ಇಲ್ಲೇ ಇಲ್ಲ, ಈ ಕಡೆನೇ ಎಲ್ಲ ಕುತ್ಕೊಂಡಿದ್ದು, ಇಲ್ಲೇ ಅನಿಸುತ್ತೆ, ಇಲ್ಲ ಆ ಕಡೆನೇ ನೋಡ್ತೀನಿ. ರೈಸು ಒಂದೇ ಕಲರ್ ಇಲ್ಲ, ಎಲ್ಲೋ ಒಂದು ಕಡೆ ಎಲ್ಲೋ ಕಲರ್ ಒಂದೈತೆ, ವೈಟ್ ಕಲರ್ ಒಂದೈತೆ, ಮಿಕ್ಸ್ ಮಾಡ್ಬಿಟ್ಟವ್ರೆ. ಚಿತ್ರಾನ್ನ ಅಂತಾರೆ, ಚಿತ್ರಾನ್ನ ಮೊಸರನ್ನ ಮಿಕ್ಸ್ ಮಾಡಿ ಯಾವ ಥರ ಇರುತ್ತೆ ಕಲರ್ ಆ ಥರ ಇತ್ತು. ಆಮೇಲೆ ಪೀಸು ಸೈಡಲ್ಲಿ ಹಾಕಿದ್ರು. ಏನು ಬಿರಿಯಾನಿ ಇದು ಅಂತ ಅನ್ಕೊಂಡೆ. ಬಿಡು ಮಾತಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಅಲ್ಲ. ಕೇರಳ ಬಿರಿಯಾನಿ ಏನು ಗೊತ್ತಾ? ಆಮೇಲೆ ಮಾರಿಯ ಪಕ್ಕದಲ್ಲೇ ಇದ್ಲು. ವಾಟ್ ಈಸ್ ದಿಸ್ ಅಂದರೆ ಇಟ್ಸ್ ಕೇರಳ ಬಿರಿಯಾನಿ. ಅವ್ಳಿಂದ ಒಗಿಯಂಗಿಲ್ಲ, ಏನು ಹೇಳಂಗಿಲ್ಲ ಅವಳಿಗೆ. ನೈಸ್ ಅನ್ಕೊಂಡೆ ತಿಂದೆ. ಟೇಸ್ಟ್ ನೋಡಿದ್ರೆ ಒಂಥರ ಐತೆ, ಯಾವುದೋ ಹಳೆ ಗ್ರೇವಿ ಮಾಡ್ತಾರೆ. ಹಾಂ, ಚಿಕನ್ ಗ್ರೇವಿ ಮಾಡಿಬಿಟ್ಟು 100 ರೂಪೀಸ್ ರೈಸ್ ಬರುತ್ತೆ ಗೊತ್ತಾ, 1 kg. ನೆಂತಿದ್ದು ರೈಸು ಬಾಸ್ಮತಿ, ಸಪ್ರೇಟ್ ರೈಸ್ನ ಅನ್ನ ಥರ ಮಾಡ್ಕೋತಾರೆ. ಓಕೆ ಸರಿನಾ? ಅದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇನ್ ಕೇಸ್ ಏನಾರು ಬಂದಾಗ ಏನು ಮಾಡ್ತಾರೆ, ಮಿಕ್ಸ್ ಅಪ್ ಮಾಡ್ತಾರೆ ಎರಡೂ ಬಿರಿಯಾನಿ ಕೊಡಬೇಕಾದ್ರೆ. ಹಾಗದು ಬಿರಿಯಾನಿ. ಈ ಕಡೆಲ್ಲ ಆಂಬೂರು, ಈ ಕಡೆ ನಾರ್ಮಲ್ ಬಿರಿಯಾನಿ. ಹೌದು, ಅದ್ರ ಟೇಸ್ಟೇ ಹೊರಟೋಗ್ಬಿಟ್ಟಿತ್ತು ಆ ಕಡೆ. ನಂಗೆ ಸ್ಮೆಲ್ಲು ಒಂಥರ ಹೊಡಿತಾ ಇತ್ತು ಆ ಕಡೆ. ಅದು ಹಳೆ ತುಪ್ಪನೋ ಹಳೆ ಎಣ್ಣೆನೋ ಬಳಸಬೇಕಿತ್ತು. ಸ್ಟಾರ್ಟಿಂಗ್ ನನ್ ಬಂದಿದ್ದ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ? ನಾವು ತಿಂದೇ ಇಲ್ಲ ಅಂತ ಐಟಮ್ಗಳು ತಿಂದಿದ್ದೀನಿ ಇಲ್ಲಿ. ಬೀಫ್ ಏನಾರು ಆಗ್ತಾಯಿದೆ. ಎಲೆ ವಡ, ಉಡಾನ ಎಲೆ ವಡ ಗೊತ್ತಾ? ಎಲೆ ವಡ ಅಂದರೆ ವಡೆ, ತಂಬಿಟ್ಟು. ನಮ್ಮ ಕಡೆ ತಂಬಿಟ್ಟು ಮಾಡ್ತೀವಿ ಗೊತ್ತಾ? ತೆಂಗಿನಕಾಯಿ ಕೈದಲ್ಲಿ ತಂಬಿಟ್ಟು, ಅದನ್ನ ಎಲೆ ವಡ ಅಂತಾರೆ. ಟೀಗೆ ಅದ್ರ ಜೊತೆ ಹಾಕೊಂಡು ತಿನ್ನೋದಂತೆ. ಹೆಂಗೆಲ್ಲ ಸೈಕ್ ಮಾಡೋದು ಗೊತ್ತಾ? ಆಮೇಲೆ ಆ ಕೇಕು ತಿಂದ ಎಲ್ಲ ಅಲ್ಲೇ ತಿನ್ಕೊಂಡು ಬಂದರೆ ಪರವಾಗಿಲ್ಲ, ಒಂಥರ ಅನಿಸುತ್ತೆ. ಕೇರಳದಿಂದ ಬಂದವ್ರಿಗೆ ಎಲ್ಲ ಅವರೇ ಅಲ್ವ ಇರೋದು, ಅದಕ್ಕೆ ಅದೇ ಮೆಜಾರಿಟಿ. ಇದಕ್ಕೆ ಇಲ್ಲೇ ಬಿಟ್ಟು ಹೋಗೋದ ಕೊಟ್ಟೋಗ್ಬೇಕು. ಇಲ್ಲೇ ಬಿಟ್ಟು ಅಪ್ಪ, ನಾನು ಯಾರೋ ಅನ್ಕೊಂಡಿದ್ದೆ ಗುರು, ಖುಷಿ ಇದು. ಸ್ಟಾಪ್ ಆಗ್ತಾಯಿಲ್ಲ ಜೋಶು. ನೋಡಿ ಹೆಂಗ್ ವೈಬ್ ಆಗ್ತವ್ರು ಜನ. ಏನದು ಎಲ್ಲಿ ನಿಮ್ದು ಐಟಮ್? ಮಚ್ಚ ಪ್ರಮೋದ, ನಾನು ಹೋಗ್ಬೇಕಾಗಿದ್ದ NSS ಕ್ಯಾಂಪ್ಗೆ 1 ವಾರ ಹೋಗಿ ಬಂದಿದ್ದಾನೆ. ಹೆಂಗಿತ್ತು ಮತ್ತೆ ಎಕ್ಸ್ಪೀರಿಯನ್ಸ್? ಅದನ್ನೆಲ್ಲ ಆಗ್ಬಿಡೋದು. X3 ಮಚ್ಚ. ತೋರಿಸ್ತೀನಿ ಮಾಡಿ. ಈ ಕಡೆ ಬಾ ಮಚ್ಚ.
ಇದ್ರೆ ಅದು ನೋಡಿ ಈ ಕಡೆ ಇರ್ಲಿ ಬಿಡ ಅವ್ನು ನೋಡಿ ಪಾಪ ಎಲ್ಲ ಫ್ರೀಯಾಗಿ ತಿನ್ಕೊಂಡು ಬರ್ತಾವ ಏನ್ ಮಚ್ಚ ಎಲ್ಲ ಫ್ರೀನಾ ಫ್ರೀ ಮೇ ಕೈಯಾನಾ ಫ್ರೀ ಮೇ ಖಾಲಿ ಸಬ್ಬು जा रहे फ्री में कहीं जा रहे तो नाइस सर टाइम आता है ನಾನು ಯಾರಿದು ಗೊತ್ತಿಲ್ಲ ಓಕೆ ಚೆನ್ನಾಗಿಲ್ಲದೆ ಇರುತ್ತಾ ಅವಳೆಲ್ಲ ಓಡ್ಬಂದ ರಾಣಿ ಎಲ್ಲವಳು ನೋಡಿ ಮಚಾಸ್ ಇಲ್ಲಿದ್ದಾಳೆ ಸೈಡ್ ಬಾ ಏ ಜುಡ್ಕೋ ಯಾರಿದ ಮಾರ್ಕೆಟ್ ಓ ನಿನ್ನ ಮಚ್ಚ ನೀನು ಇದೆಯಾ ಪಾಟು ನೈಸ್ ಬಟ್ಟೆ ಅದಿದು ಸ್ವಲ್ಪ ಚಲೋ ಆಯ್ತಾ ಲಾಂಗ್ ವಿಡಿಯೋ ಸ್ಟಾರ್ಟ್ ಮಾಡಿ ಗೊತ್ತಾ ನಾನು ಇದು ಬೇಕಾಗಿಲ್ಲ ಇದೆಯಾ ನೀನು ಓಕೆ ಥ್ಯಾಂಕ್ ಯು ನಾನು ಇದನ್ನು ಒಂದು ತಿಂದು ಖಾಲಿ ಮಾಡೋಷ್ಟು ಎಲ್ಲರೂ ಆ ಕಡೆ ಮುಕ್ಕಾಲು ಭಾಗ ಖಾಲಿ ಮಾಡಿಬಿಟ್ಟವ್ರೆ ಸೊ ವಿಷಯ ಏನಂದರೆ ಇವತ್ತು ಕುಕಿಂಗ್ ವಿತೌಟ್ ಫೈರ್ ಒಂದು ಈವೆಂಟ್ ಇತ್ತು ಭಾಗವಹಿಸಿದ್ರು ಏನೇನೋ ಮಾಡೋರು ಫ್ರೀ ಫಾರ್ ಆಲ್ ಏ ಮಚ್ಚ ನಂಗೆ ನನಗೆ ತಿಳ್ಸಲ್ಲೇ ಇವನಾಜಿ ಹೌದಾ ನಾನು ಇಕ್ಸ್ತೀನಿ ಚಟಾಪಟ ನಾನು ತಿಂತಾರೆ ನೋಡ್ತಾ ಇರಿ ಎಲ್ಲ ಚೆನ್ನಾಗದ ನೋಡ್ತಾ ಇರಿ ಮಾಡ್ತಾ ಇರಿ ತಿಂತಾ ಇರಿ ಜಾಸ್ತಿ ತಿನ್ನೋದಾಗಲ್ಲ ಅಷ್ಟೇ ಎಲ್ಲ ಚೆನ್ನಾಗದ ಇದು ತಿಂದ ಮೊಸರನ್ನ ಹೇಳ ಮೊಸರನ್ನ ತಿಂತಿದ್ರೆ ಸಾಕದಿದು ರೆಸಿಪಿ ಏನಿದು ಚೆನ್ನಾಗಿದೆ ಸೈಕಲ್ ಇದೆ ಕಣೋ ಸಾಸ್ ಅದು ಹಿಂಗೆ ನೆತ್ತಿ ಕೆಟ್ಟುತ್ತೆ ಸೊ ಜಸ್ಟ್ ಬಾಯಿಗೆ ಇರ್ತವ್ರೆ ಅಂತ ಎಲ್ಲದನ್ನು ತಿನ್ನಕ್ಕೆ ಹೋದ್ರೆ ಚಿಲ್ಲಿ ಸಾಸ್ ಕೊಡ್ತಾರೆ ವಾಟರ್ ಬೇರೆ ಆಯ ಬ್ರೋ ಈ ಕ್ಲಾಸಲ್ಲಿ ಪೂರ್ತಿಯಾಗಿ ಎಲ್ಲ ಕಂಪ್ಲೀಟ್ ಆಗತ್ತೆ ಇವಾಗ ತಿನ್ನಕ್ಕೆ ಸ್ಪೆಷಲ್ ಆಗಿ ಏನಿಲ್ಲ ಸ್ಪೆಷಲ್ ಆಗಿ ಸಿಗ್ಬೇಕಂದ್ರೆ ಪಕ್ಕದ ಕ್ಲಾಸ್ ಹೋಗ್ಬೇಕು ಇನ್ನೋಡ್ಬೇಕು ಚೆನ್ನಾಗಿ ತುಂಬ್ಕೊಬಿಟ್ಟವ್ರಿ ಟೀಚರ್ ಹೊರಗೆ ಬಂದಂಗೆಲ್ಲ
ನಾವು ಎಂಟ್ರಿ ಆಗ್ತೀವಿ. ಓಕೆ, ಎಲ್ಲ ಸ್ವಲ್ಪ ताकत adjust ಆಗಬೇಕು. बड़ा वीडियो बना रहा हूँ यूट्यूब में. हाँ, इंडिया Waiting for the food. वेटिंग फॉर Food. See, I made this food. हम अपना फोटो ही ले लिया. ओ किधर है तुम्हारा? इधर जर्स इसके अंदर तू बाहर है. क्योंकि टीचर्स अंदर हैं. ओके, सिंस टीचर्स आर इन यू कांट गो इनसाइड. No. ओके, ಹಾಗೆ ಎಲ್ಲ ಸಾಂಗ್ ಹತ್ರ ಇದ್ರು. ಇವಾಗ ಸಾಂಗ್ ಹತ್ರ ಒಬ್ರು ಇಲ್ಲ, ಒಬ್ಬ ಒಂದು 5 ಇದ್ದಾರೆ ಅಷ್ಟೇ. ಇಲ್ಲ ಫೋಕಸ್ ಎಲ್ಲ ಊಟದ ಮೇಲೆ ಊಟಕ್ಕೆ ನೀವು. ಓಕೆ, ಒಬ್ಬ ಇನ್ನು ಚೆಕ್ ಮಾಡೋಕ್ಕೆ ಒಬ್ರು ಶೆಫ್ ಬಂದಿದ್ರು, ಅವ್ರು ಇವಾಗ ಓಡ್ತಾರೆ ಅಷ್ಟೇ. ಮುಗೀತು ನಮ್ದೇ ಎಂಟ್ರಿ ಇವಾಗ. ಸಾರಿ. ತಿಂದೆ ಚೆನ್ನಾಗಿದೆ, ಸಾಕು ಚೆನ್ನಾಗಿದೆ ಎಲ್ಲ ಜಾಸ್ತಿ ಆಗ್ತೈತೆ. ಚೆನ್ನಾಗೇ ಇದೆ, ಸ್ಯಾಮ್ಸಂಗ್ ಅಲ್ವಾ. ಸೊ ಈ ಸೀನ್ಗೆ ಫಾದರ್ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ ಗುರು, ಅದಕ್ಕೆ ಇಷ್ಟೊಂದು ಕವರ್ ಮಾಡೋ ಅವಕಾಶ ಸಿಕ್ತು. ಇಲ್ಲ ಅಂದಿದ್ರೆ ಅಷ್ಟೇ. ಏನಾ ದೇನಾ ಮುಜೆ बहुत गंदा है. ये हीना बनाई है. यू मेड इट? हीना बोली माल बना है. ಸೂಪರ್ ಈನಾ, ಸೂಪರ್. ಒಂದ್ ಸಿಪ್ನ ಸ್ಯಾಟಿಸ್ಫ್ಯಾಕ್ಷನ್. ದೂರದಿಂದ ನೋಡಿದ್ರೆ ಒಂಥರ ಇದೆ, ಆದ್ರೆ ಎತ್ತಿ ನೋಡ್ತಾ ಇದ್ರೆ ಒಂಥರ ಅನಿಸ್ತಾ ಇದೆ. ಆದ್ರೆ ಒಂದು ಟೇಸ್ಟ್ ನೋಡೋಣ. ಒಂಥರ ಇದು ಸೈಡ್ ಬಾ ಮಚ್ಚ. ಥ್ಯಾಂಕ್ ಯು. ಪೀಸ್. ಚೆನ್ನಾಗಿದೆ. ಜೂನಿಯರ್ ಯಾವ್ದು ನೀನು ಐಟಮ್ಗಳು? ಹೌದಾ, ಏನಂದ್ರೆ ಇದಕ್ಕೆ? ಕೊಕೊನಟ್ ಮಲಾಯ್. ಬರ್ತಾ ಇಲ್ಲ ಕರೆಕ್ಟಾಗಿ. ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ಪಾಪ ಸೀನಿಯರು ಬ್ಯಾಚ್ ಹಾಕೊಂಡು, ಇಲ್ಲಿ ಲೈಟ್ ಕಾಣಿಸ್ತೈತಲ್ಲ, ಹಾಂ, ಬ್ಯಾಚ್ ಹಾಕೊಂಡ್ರು ಸೀನಿಯರು ಆಂಟಿಗೆ ಹೆಲ್ಪ್ ಮಾಡ್ತಾರೆ. ಬ್ರೋ ಪ್ಲೀಸ್ ಬ್ರೋ. ನಾನೇನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತಲ್ಲ, ನಮ್ಮದು ಕ್ಯಾಮ್ರಾ ಹಿಂದೆ ಸ್ವಲ್ಪ ಸಹಾಯ ಹಸ್ತ ಅದೇ. ಆಂಟಿ ಎಲ್ಲ ಹೋಗ್ಬಿಟ್ಟಾರೆ, ಕೇಳೋಣ ಬಿಡು, ನಮಗೆ ಗೊತ್ತು ನಾವು ಮಾಡಿರೋದು. ಸೊ ಇದು ಬಂದು ಹಾಗೆ ನನ್ನ ಕಾಲೇಜ್ ಫ್ರೆಂಡ್, ಈ ಕಾಲೇಜಿನ ಫ್ರೆಂಡ್ ಆದವನು ನಿತೀಶ್ ಅಂತ. ಕೊಟ್ಟಿದ್ದೆ ಮೊನ್ನೆ, ಇವತ್ತು ರಿಟರ್ನ್ ಮಾಡವನೆ. ನೆನ್ನೆ ತಗೋಬೇಕಾಗಿತ್ತು, ಈಚೆಲ್ಲ ಹೋಗಿದ್ದೆ. ನಾಳೆಗೆ ರೆಕಾರ್ಡಿಂಗ್ ಮಾತಾಡೋದು ಡಿಸ್ಟರ್ಬೆನ್ಸ್ ಅಂತ ಪಾಪ. ಇಲ್ಲೇನೋ ಅರೇಂಜ್ಮೆಂಟ್ ಮಾಡ್ಕೊಂತವ್ರೆ, ನಾಳೆಗಿರಬೇಕು. ಸೊ ಅಷ್ಟೇ ಇವತ್ತಿನ ಕಾಲೇಜ್ ಲೈಫು. ಇವಾಗ ಮನೆಗೆ ಹೋಗಬೇಕು. ಬಡಿ ಮಗನ ಫ್ರೆಂಡ್ಸ್ ಎಲ್ಲ ಯಾವುದೋ NSS ಕ್ಯಾಂಪ್ಗೆ ಹೋಗಿದ್ರು ಲಾಸ್ಟ್ ವೀಕ್ ಅಂತ, ರಜಾ ಹಾಕ್ಬಿಟ್ಟಾರೆ. ಇದ್ದಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರೋದು. ಬೆಳಗ್ಗೆ ಫುಲ್ ತುಂಬ್ಕೊಂಬಿಟ್ಟಿತ್ತು, ಇವಾಗೆಲ್ಲ ಸ್ವಲ್ಪ ಖಾಲಿ ಹೊಡಿತಾ ಇದೆ. ಬೆಳಗ್ಗೆ ಇಲ್ಲಿ ಗಾಡಿ ಬಿಟ್ಟರೆ ಈ ಕಡೆಯಿಂದ ನಡ್ಕೊಂಡು ರಿಟರ್ನ್ ಹೋಗಂಗಿಲ್ಲ. ಇವಾಗ ಬೇಕಾದ್ರೆ ಹೋಗ್ಬೋದು. ಯಾವ ಕಡೆ ಹೆಂಗೆ ಹೋಗ್ತೀವಿ, ಈ ಮೂಲೆ ಇನ್ನೊಂದು ಕಡೆಯಿಂದ ಹೋಗ್ತೀವಿ. ಓಕೆ, ಸೊ ಗಾಡಿ ಓಡಿಸ್ಬೇಕಾದ್ರೆ ಕೆಲವು ಫೀಲ್ಗಳಿರುತ್ತೆ, ಅದು ಜಾಸ್ತಿ ಬೈಕರ್ಸ್ಗಳಿಗೆ ಮಾತ್ರ ಅರ್ಥ ಆಗೋದು. ಅಂಥದ್ರಲ್ಲಿ ಒಂದು ಫೀಲ್ ಗೊತ್ತಾ, ಹಿಂಗೆ ಗಾಡಿ ನಾನು ಮಾಡೋದು. ಅದರ ಅದು ಗುರ್ರ ಅಂತ ಹೋಗೋದು, ಎರಡನೇ ಫೀಲು.
ಎಲ್ಲ ಗಾಡಿ ಓಡಿಸ್ಬೇಕಾದ್ರೆ ಚೆಕ್ ಚೆಕ್ ಅನ್ನೋ ಬ್ರೇಕ್ ಆಗ್ತಾ ಇರ್ತೀವಲ್ಲ, ಎಲ್ಲ ಅಭ್ಯಾಸ ಆಗ್ಬಿಟ್ರೆ ಸ್ಕೂಟಿ ಓಡಿಸ್ಬೇಕಾದ್ರೆ ಬೇಜಾರು ಆಗುತ್ತೆ. ಬಾಯ್. ನನಗೆ ಗೊತ್ತಿರೋ ಹಂಗೆ ಒಂದು ಕಾಲೇಜ್ ಲೈಫ್ನ ಈ ರೇಂಜಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರೋ ವಿಡಿಯೋ ಅಂದರೆ ನಂದೇ ಇವಾಗ. ನೋಡೋಣ ಫ್ಯೂಚರ್ಗೆ ಇನ್ನೂ ಹಿಂಗಾಗುತ್ತೆ, ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ. ಸಬ್ಸ್ಕ್ರೈಬ್ ಬಟನ್ ನಲ್ಲೇ ಎಲ್ಲ ಕೆಳಗಡೆ ಇರ್ತದೆ, ರೆಡ್ ಕಲರ್ ಆಗುತ್ತೆ. ಸೊ ನನ್ನ ಸ್ಕೂಲ್ ಫ್ರೆಂಡ್ ಹೇಳಿದ್ನಲ್ಲ, ಲ್ಯಾಪ್ಟಾಪ್ ಕೊಟ್ಟಿದ್ದ ನನಗೆ ರಿಟರ್ನ್ ಮಾಡಬೇಕು ಅಂತ. ನೆನ್ನೆ ಹೋದರೆ ಇನ್ನೂ ಊರಲ್ಲೇ ಇದ್ದ. ಸೊ ಇವತ್ತು ಕಾಲೇಜಲ್ಲಿದ್ದಾಗ ಕಾಲ್ ಮಾಡಿದ್ದ, ಅದಕ್ಕೆ ನೋಡ್ತಾ ಇದ್ದೀನಿ ಏನಾಗುತ್ತೆ ಸ್ಟೇಟಸ್ಸು ಬಂದವನು ಈಗ. ಇದ್ರೆ ಹಂಗೆ ಬ್ಯಾಗಲ್ಲೇ ಕಣಿ ನೆನ್ನೆಯಿಂದ ಪಡೋಣ ಅಂತ. ಸಿಕ್ಕರೆ ಹಂಗೆ ಕೊಟ್ಬಿಡ್ತೀನಿ ಅಷ್ಟೇ ಇವತ್ತು. ಮಚ್ಚ ಎಲ್ಲಿ ಎಲ್ಲಿ ಓಕೆ ಸಿಕ್ತೆ. ಮನೆಗೆ ಬಂದಿದ್ಯಾ ತಾನೆ? ಮನೆಗೆ ಬಂದಿದ್ಯಾ ತಾನೆ? ಓಕೆ ಓಕೆ. ಲ್ಯಾಪ್ಟಾಪ್ ನನ್ನ ಬ್ಯಾಗಲ್ಲೇ ಐತೆ ನಿನ್ನೆಯಿಂದ. ಇವಾಗ ಬಂದರೆ ಇವಾಗಲೇ ಒಂದು ಅರ್ಧ ಗಂಟೆ ಆಗುತ್ತೆ. ಜಿಮ್ ಯಾವ ಕಡೆ ಇರೋಳು? ಯಾವುದೋ ಹೇಳೋದಲ್ಲ ಎಕ್ಸ್ಟೆನ್ಷನ್ ಹತ್ರ. ಸರಿ, ಅಲ್ಲಿಗೆ ಬಂದು ಕೊಡ್ಲಾ? ತಗೊಳಕ್ಕಾಗಲ್ಲ. ಮನೆಗೆ ಬುಕ್ ಕೊಡ್ಲಾ? ಹಾಂ, ಫ್ರೀ ಇದೆಯಾ ಅಂದರೆ ಇವಾಗ ಬೇರೆ ಅಂಗಡಿ ಕಡೆ ಹೋಗ್ಬೇಕಾಗಿತ್ತು. ಹಾಂ ಹಾಂ ಹಾಂ, ಸರಿ ಕಣ್, ಥ್ಯಾಂಕ್ ಯು. ಹೋಗ್ಬೇಕು ಇವಾಗ ಅವ್ನು ಹೇಳಿದ ಜಾಗಕ್ಕೆ. ಸೊ ಇವಾಗಿರೋ ಕೆಲಸಗಳಲ್ಲಿ ಒಂದು ಲ್ಯಾಪ್ಟಾಪ್ನ ಫ್ರೆಂಡಿಗೆ ಕೊಡಬೇಕು, ಇನ್ನೊಂದು ಮೀಟಿಂಗ್ ಅದೇ. ಅದು ಬಿಟ್ಟರೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇನ್ನೂ ಸ್ಟಾರ್ಟು ಮಾಡಿಲ್ಲ ಎಡಿಟ್ ಮಾಡೋಕ್ಕೆ. ಅದೆಷ್ಟೊತ್ತು ಹಿಡಿಯುತ್ತೋ ಗೊತ್ತಿಲ್ಲ. ಈಗ ನೋಡ ಸಿಗ್ನಲ್ ಅಲ್ಲಿಂದ ಹಂಗೆ ಬಿಟ್ಟು ಬಿಡ್ಡೆ ಬಿಡ್ತಾನೆ ಇಲ್ಲ. ಹಾಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ರಾಮೂರ್ತಿ ನಗರ ಪೆಟ್ರೋಲ್ ಬಂಕ್ ಬಂದೆ. ಎಷ್ಟು ಪೆಟ್ರೋಲ್ ಬಂಕ್. ಸೊ ಮಚಸ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೀನಿ ಕಾಣಿಸ್ತೈತೆ. ಇವಾಗ ಕಾಣಿಸ್ತಾ ಇರಬೇಕು. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೀನಿ. ಕಾಸೆಲ್ಲ ಪೆಟ್ರೋಲ್ಗೆ ಖರ್ಚು ಮಾಡ್ತಾ ಇದ್ದೀನಿ ಟ್ರಾವೆಲ್ ಮಾಡಲಿಕ್ಕೆ. ಫೋನ್ಪೇ ಒಂದು ನಿಮಿಷ. ಆಗಿದೆ ಅಕ್ಕ? ಅಕ್ಕ ಪೇಮೆಂಟ್ ಆಗಿದೆ. 570 ಆಯಿತು. ಅಂದರೆ ನಮ್ಮ ಲಾಸ್ಟ್ ಟೈಮ್ ಫುಲ್ ಟ್ಯಾಂಕ್ ನಡೆಸಿದಾಗ 1300 ಚಿಲ್ಲರೆ 1200 ಚಿಲ್ಲರೆನೇ ಆಗಿದ್ದು. ಇವಾಗ 750 ಅಂದರೆ ಎಷ್ಟಾಯ್ತು? ಆ ಕಡೆ ಒಂದು ಮುಕ್ಕಾಲು ಭಾಗ ಓಡ್ತಿದ್ದೀನಿ, ಇನ್ನೊಂದು ಕಾಲು ಭಾಗ ಟ್ಯಾಂಕ್ ಇತ್ತು. ಹಾಂ, ಕೇರ್ಪುರದಲ್ಲಿ ಇಲ್ಲೊಂದು ಸ್ವಲ್ಪ ಜಾಮ್ ಇದೆ. ಇಲ್ಲಿ ಸಂಜೆ ಆದರೆ ಯಾವಾಗಲೂ ಇರ್ತದೆ, ಮಧ್ಯಾಹ್ನವೂ ಇರ್ತದೆ. ನಾನು ಮಧ್ಯಾಹ್ನ ಜಾಸ್ತಿ ಬಂದಿಲ್ಲ, ಕಾಲೇಜಿಗೆ ಇರ್ತೀನಲ್ಲ. ನೋಡಿ ಗ್ರೀನ್ ಬಿಟ್ಟಾದ್ರೆ ನಾವು ಹೋಗ್ತಾಯಿದ್ದಾರೆ. ಯಾಕಂದರೆ ನಾನು ರೈಟ್ ಸೈಡಿಗೆ ಕಂಡುಹಿಡಬೇಕು. ನಾವು ಮುಂದೆ ಹೋಗೋಣ ಆದರೂ ಕೂಡ ಆಟ ಬರಾಟ ಆಗುತ್ತೆ. ಹೇಗಿದ್ದು ಹೋಗೋಣ? ಲಿಕ್ಕಿದ್ದ ಅವ್ನು ಬಂದು ಇಸ್ಕೊಂತಾನೆ ಲ್ಯಾಪ್ಟಾಪ್ ಹುಷಾರಾಗಿ. ಸೊ ಕ್ಯಾಮ್ರಾನ ಹಿಂಗೆ ಅಟ್ಯಾಚ್ ಮಾಡ್ಕೊಂಡಿದ್ದೆ, ಬ್ಯಾಟ್ರಿ ಖಾಲಿ ರೆಕಾರ್ಡ್ ಮಾಡಲಿಕ್ಕೆ. ಇದನ್ನ ಕ್ಯಾಮ್ರಾನ ಕಾಲೇಜಲ್ಲಿ 3 ಸತಿ ಚಾರ್ಜಿಂಗ್ ಹಾಕಿದ್ದೀನಿ. ಈಗ ಯಾಕೋ ಬ್ಯಾಟ್ರಿ ಸ್ವಲ್ಪ ವೀಕ್ ಆಗೈತೆ. ಇಲ್ಲ ನಾನು ಸ್ವಲ್ಪ ಕಂಟೆಂಟ್ ಹೆವಿ ಮಾಡ್ತಾ ಇರಬೇಕು, ಅದೇ ಪ್ರಾಬ್ಲಮ್ ಇರಬೇಕು. ಇನ್ನು ಇದನ್ನು ಮನೆಗೆ ಹೋಗಿ ಚಾರ್ಜಿಂಗ್ ಕನೆಕ್ಟ್ ಮಾಡಿ ನನ್ನ ಫೋನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇದು ಓಕೆ ಅನಿಸುತ್ತೆ. ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ. ಹಿಂಗೆ ಕಾಣಿಸಲ್ಲ. ಸೊ ಮಚಾಸ್ ನಾನು ಹೇಳೋದು ಮರ್ತೋಗಿದ್ದೆ, ಇವತ್ತು ನನ್ನ ಫ್ರೆಂಡ್ ಬರ್ಡೇ. ಹ್ಯಾಪಿ ಬರ್ಡೇ. ಸಂಡೇ ಬರ್ಡೇ ಇವತ್ತು ಟ್ವೀಟ್ ಕೊಡ್ತೇವೆ ಅವ್ರಿಗೆ. ನನಗೆ ಸೀಕ್ ಮಾಡ್ಸಲ್ಲ ನೀನು. ಹೋಗ ನೀನು ಹೋಗ. ಎನಿವೇಸ್ ಬಿಲೇಟೆಡ್ ಹ್ಯಾಪಿ ಬರ್ಡೇ.